ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ವಿತ್ ಹೀರಾ ಚಾನಲ್ಗೆ. ನಾನಿವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರುವಂಥ ರೆಸಿಪಿ ಬಂದು ಗೊಜ್ಜು ಅವಲಕ್ಕಿ. ಗೊಜ್ಜು ಅವಲಕ್ಕಿ ಆ್ಯಕ್ಚುಲಿ ತುಂಬ ಫೇಮಸ್ಸು. ಇನ್ನೊಂದು ಜಾಸ್ತಿ ಏನಂದರೆ ದೇವ್ರ ನೈವೇದ್ಯಕ್ಕೆ ಅದನ್ನು ತುಂಬ ಬಳಸ್ತಾರೆ ಗೊಜ್ಜು ಅವಲಕ್ಕಿ. ಯಾವುದೇ ಟೆಂಪಲಲ್ಲಾಗಲಿ ಪುಳಿಯೋಗರೆ ಮತ್ತು ಗೊಜ್ಜು ಅವಲಕ್ಕಿ ತುಂಬ ಫೇಮಸ್ಸು. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೇ ಹೊಸಬರು ನೋಡ್ತಾ ಇದ್ದರೂ ಈ ಥರ ಸಿಂಪಲ್ ಆಗಿರುವಂಥ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಬಟ್ಲು ಆಗೋಷ್ಟು ಅವಲಕ್ಕಿನ, ಗಟ್ಟಿ ಅವಲಕ್ಕಿ ನೋಡ್ಬೋದು ನೀವು, ಗಟ್ಟಿ ಅವಲಕ್ಕಿನ ಹಾಕ್ಕೋತಾ ಇದ್ದೀನಿ. ಇದನ್ನು ತುಂಬ ಮಿಕ್ಸಿ ಮಾಡ್ಬೋದು, ಜಸ್ಟ್ ಒಂದು ಸರಿ ಹಿಂಗೆ ಆಫ್ ಮಾಡಿದರೆ ಸಾಕು. ಸ್ವಲ್ಪ ತರ್ತರಿಯಾಗಿರಬೇಕು. ಅದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಮೊದಲಿಗೆ ನೀಟಾಗಿ ಒಂದು ಸರಿ ತೊಳ್ಕೊಬೇಕು. ಅದು ಧೂಳೇನಾದರೂ ಇರುತ್ತೆ, ಪೌಡ್ರ್ ಇರೋದೆಲ್ಲ ಹೋಗುತ್ತೆ. ನಾನು ತೊಳ್ಕೊಂಡ್ಬಿಟ್ಟು ಇವಾಗ ನೀರು ಹಾಕಿ ಒಂದು 5 ನಿಮಿಷ ಅದನ್ನು ನೆನೆಸಕ್ಕೆ ಬಿಡ್ತಾಯಿದ್ದೀನಿ. ನೋಡ್ಬೋದು 5 ನಿಮಿಷ ಆಗಿದೆ, ನೆಂದಿದೆ. ಇವಾಗ ಅದನ್ನೆಲ್ಲ ನೀಟಾಗಿ ತೆಗೆದು ಹಿಂಡ್ಬಿಟ್ಟು ನಾನೊಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ರುದ್ರಾಗಿರಬೇಕು, ಅದು ತುಂಬ ನೆನೆಸೋದು ಬೇಡ, ಒಂದು ಮೀಡಿಯಮ್ ಒಂದು 5 ನಿಮಿಷ ನೆನೆಸಿದರೆ ಸಾಕು. ಇವಾಗ ನೆನೆಸಿಟ್ಟಿರೋ ಅವಲಕ್ಕಿಗೆ ನಾನು 1 ಸ್ಪೂನು ಅರಿಶಿನ ಹಾಕ್ಕೋತಾ ಇದ್ದೀನಿ, ಮತ್ತು ಒಂದು 2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಸಾಂಬಾರು ಪುಡಿ ಇಲ್ಲಾಂದರೆ ರಸಂ ಪುಡಿನೂ ಹಾಕ್ಕೋಬೋದು. ಆಪ್ಷನ್ ಇದೆ ನಿಮಗೆ. ಮತ್ತು ಇನ್ನೊಂದೇನೆಂದರೆ ಒಂದು ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಮತ್ತು ಅದ್ರ ಜೊತೆನೇ ಸ್ವಲ್ಪ ನಾನು ಹುಣಸೆ ಹಣ್ಣು ರಸನೂ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತಿದ್ದೀನಿ. ನಿಮ್ಗೆ ಬೆಲ್ಲ ಸ್ವಲ್ಪ ಸ್ವೀಟ್ ಇದ್ದರೆ ಪರವಾಗಿಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಒಂದು ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ಅದನ್ನೆಲ್ಲನೂ ಇವಾಗ ಏನು ಹಾಕಿದ್ನಲ್ಲ ಅರಿಶಿನ ಮತ್ತು ಖಾರ, ಸಾಂಬಾರು ಪುಡಿ, ಹುಳಿ ಎಲ್ಲನೂ ಇವಾಗ ನೀಟಾಗಿ ಕಲಿಸ್ಕೋಬೇಕು. ಅದನ್ನು ಚೆನ್ನಾಗಿ ಅವಲಕ್ಕಿಗೆ ಮಿಕ್ಸ್ ಮಾಡಬೇಕು, ಅವಲಕ್ಕಿನ ಚೆನ್ನಾಗಿ ಅದ್ರ ಜೊತೆ. ನೋಡ್ಬೋದು ರೆಡಿಯಾಗಿದೆ. ಇವಾಗ ತುಂಬ ಸುಲಭ ಮಾಡೋದು. ಇವಾಗ ನಾನು ಇದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ಹಾಕ್ಕೊಂಬಿಟ್ಟು ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಸ್ವಲ್ಪ ಕಡಲೆಬೇಳೆನೂ ಸೇರಿಸ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು, ನೆಕ್ಸ್ಟು ಒಂದು ಸ್ವಲ್ಪ ಕಡಲೆಬೀಜ ಅಂದರೆ ಶೇಂಗಾ ಕಾಳು ಕೂಡ ಹಾಕ್ಕೋತಾ ಇದ್ದೀನಿ, ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟು 1-2 ಒಣಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಹಾಕ್ಕೊಂಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಉರಿಬಾರ್ದು, ಯಾಕಂದರೆ ಅದು ಸೀದೋಗ್ಬಿಟ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಎಲ್ಲನೂ ನೀಟಾಗಿ ಸ್ವಲ್ಪ ಗೋಲ್ಡ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಉರಿಬೇಕು. ಇದನ್ನು ಎಷ್ಟು ಚೆನ್ನಾಗಿ ಉರಿತೀವಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಅದ್ರದ್ದೆಲ್ಲ ಉದ್ದಿನಬೇಳೆ ಮತ್ತು ಕಡಲೆಬೇಳೆದ್ದು ಉರಿಯೋ ಟೈಮಲ್ಲಿ ಒಂದು ಚೆನ್ನಾಗಿ ವಾಸನೆ ಬರುತ್ತೆ. ಆ ಸ್ಮೆಲ್ಲೆಲ್ಲ ನಾವೇನು ಆ ಒಗ್ಗರಣೆ ಮಾಡಿ ಹಾಕ್ತೀವಲ್ಲ ಆ ಸ್ಮೆಲ್ಲಿಂದನೇ ಒಂದು ಅರ್ಧ ಅಡುಗೆ ರುಚಿ ಆಗುತ್ತೆ ಅಂತಲೂ ಹೇಳ್ಬೋದು. ನೋಡ್ಬೋದು ಸ್ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋತಾ ಇದ್ದೀನಿ. ತುಂಬ ಈಸಿ ಮಾಡೋದು. ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ನಿಮಗೆ ಟೈಮ್ ಇಲ್ಲ ಅಂದಾಗ ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಮಾಡೋದು ತುಂಬ ಈಸಿ. ಬೆಂಗಳೂರಲ್ಲೆಲ್ಲಂತೂ ಗೊಜ್ಜು ಅವಲಕ್ಕಿ ತುಂಬ ಫೇಮಸ್, ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಆಲು. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ತುಂಬ ದೇವರು ಪ್ರಸಾದಕ್ಕೆ, ನೈವೇದ್ಯಕ್ಕೆ ಇದನ್ನು ಭಾಳ ಯೂಸ್ ಮಾಡೋದು. ಆದಷ್ಟು ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತೇಳಿ. ಆದಷ್ಟು ಗೊಜ್ಜು ಅವಲಕ್ಕಿಗೆ ಒಂಚೂರು ಬೆಲ್ಲ ಮುಂದೆನೇ ಇರಬೇಕು, ಆದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಟ್ರೈ ಮಾಡಿ, ಸಖತ್ ಟೇಸ್ಟಾಗಿರುತ್ತೆ. ಈಗ ನಾನು ಅದಕ್ಕೆ ಉಪ್ಪು ಹಾಕಿರಲಿಲ್ವಲ್ಲ, ಈಗ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೀವು ಬೇಕಿದ್ದರೆ ಕಲಸೋ ಟೈಮಲ್ಲೇ ಕೂಡ ಅದನ್ನು ಹಾಕಿ ಕಲಿಸ್ಕೋಬೋದು. ನಾನು ಇವಾಗ ಏನು ಕಲಸಿಟ್ಕೊಂಡಿದ್ದೆ ಎಲ್ಲ ಗೊಜ್ಜು ಅವಲಕ್ಕಿಗೆ ಅದನ್ನು ಇವಾಗ ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದೀನಿ. ನೀಟಾಗಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ಸ್ವಲ್ಪ ಉಂಡೆ ಥರ ಇದೆ, ಯಾಕಂದರೆ ನೀರಲ್ಲಿ ನೆನೆಸಿಟ್ಟಿರೋ ಅವಲಕ್ಕಿ ಅಲ್ಲ, ಹಾಗಾಗಿ ಸ್ವಲ್ಪ ಉಂಡೆ ಥರ ಇರುತ್ತೆ. ಇದು ಬಿಸಿ ಆಗ್ತಾ ಇದ್ದಂಗೆ ಅದು ನಾನು ಲಾಸ್ಟಲ್ಲಿ ಉದುರಾಗಿ ಬರುತ್ತೆ. ಇದು ನೀಟಾಗಿ ಸ್ವಲ್ಪ ಬಿಸಿ ಮಾಡಬೇಕು ನೀಟಾಗಿ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಎಲ್ಲ ಇದೇನು ಅವಲಕ್ಕಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಕ್ಲೀನಾಗಿ ಗಂಟಾಗಿರೋದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು, ಮೇನ್ ಇಂಪಾರ್ಟೆಂಟು. ಇದು ಬಿಸಿ ಆಗ್ತಾ ಇದ್ದಂಗೆಲ್ಲ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು ಆವಾಗಲೇ ವೈಟ್ ಕಲರ್ ಇತ್ತು, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಇದು ಬಿಸಿ ಆಗ್ತಾ.
ನಾನಿವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಒಣ ಕಾಯಿ ತುರಿ ಹಾಕೋತಾ ಇದ್ದೀನಿ, ಹಸಿ ಕೊಬ್ಬರಿ ಇಲ್ಲ ಅಂತ. ಆ್ಯಕ್ಚುಲಿ ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಇದಕ್ಕೆ. ಈಗ ಅದನ್ನು ಕೂಡ ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡ್ಬೋದು ಆದಷ್ಟು ಸ್ವಲ್ಪ ಉದುರು ಬಂದಿದೆ. ಇನ್ನೇನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು 2 ನಿಮಿಷ ಮುಚ್ಚಿಡ್ತೀನಿ. 2 ನಿಮಿಷ ಬಿಟ್ಟು ನಾನು ಇವಾಗ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಉದುರಾಗಿ ಅಂತ. ಒಂದು ಸ್ಟವ್ ಆಫ್ ಮಾಡಿಬಿಟ್ಟು 2 ನಿಮಿಷ ಅದನ್ನು ಮುಚ್ಚಿಟ್ರೆ ಚೆನ್ನಾಗಿ ಹವೆಗೇ ಅದು ಬೆಂದೋಗ್ಬಿಡುತ್ತೆ. ನಾವು ತಿರ್ಗಾ ಬೇಯಿಸೋ ಅವಶ್ಯಕತೆ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಇನ್ನು ಹೆಚ್ಚೆಚ್ಚು ವಿಡಿಯೋಗಾಗಿ ನನ್ನ ಚಾನಲ್ನ ವಾಚ್ ಆಗ್ತಾ ಇರ್ತೀನಿ. ಆದಷ್ಟು ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾರೇ ನೋಡ್ತಾ ಇದ್ದೀರಾ ಆದಷ್ಟು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್.